ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಯತ್ನಾಳ್ ರಾಜ್ಯಾಧ್ಯಕ್ಷರ ಆಯ್ಕೆಯ ಆಂತರಿಕ ಚುನಾವಣೆಗೆ ವಿಜೇಂದ್ರಗೆ ಪ್ರತಿಸ್ಪರ್ಧಿ ಬಸನಗೌಡ ಪಾಟೀಲ್ ಯತ್ನಾಳ್. ಹೌದು, ಇನ್ನೇನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಆಂತರಿಕ ಚುನಾವಣೆಯನ್ನ ಶೀಘ್ರದಲ್ಲೇ ಹೈಕಮಾಂಡ್ ಮಾಡಲಿದೆ. ಯಾಕಂದ್ರೆ ಈಗಾಗಲೇ ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದ್ರು ಕಳೆದ 1 ವರ್ಷದಿಂದಲೂ ಕೂಡ ಸಾಕಷ್ಟು ಬಣಗಳ ಕಚ್ಚಾಟ ಶುರುವಾಗಿತ್ತು. ಅದರಲ್ಲೂ ಯತ್ನಾಳ್ ಅಂಡ್ ಟೀಮ್ ಮಾತ್ರ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಆಗಿಲ್ಲ. ಸಾಕಷ್ಟು ಬಾರಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು, ಅದೇ ನಮ್ಮ ಗುರಿ, ನಾವು ಅವ್ರನ್ನ ಒಪ್ಕೊಳ್ಳೋದೇ ಇಲ್ಲ ರಾಜ್ಯಾಧ್ಯಕ್ಷರಾಗಿ ಅಂತ. ಅದೇ ರೀತಿಯಾಗಿ ಕೆಲವು ಕಾರಣಗಳು ಕೂಡ, ಅಂದ್ರೆ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಅವರೇ ಒಂದು ಗುಂಪನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸಾಕಷ್ಟು ಕಾರಣಗಳನ್ನ ಈ ಒಂದು ಬಿಜೆಪಿಯ ಹಿರಿಯ ನಾಯಕರು, ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬಣ ಕಾರಣಗಳನ್ನ ಕೊಟ್ಟಿತ್ತು. ಈಗಾಗಲೇ ಈ ಒಂದು ಬಣಗಳ ಕಚ್ಚಾಟ, ಈ ಒಂದು ಬಣ ಬಡಿದಾಟ ಬೀದಿಯಲ್ಲಿ ರಂಪಾಟ ಆಗಿದೆ. ಸೊ ಹೀಗಾಗಿ ಈ ಕಚ್ಚಾಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಹೈಕಮಾಂಡ್ ಇದೀಗ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನ ನಡೆಸ್ತಾ ಇದೆ. ಈ ಒಂದು ಆಂತರಿಕ ಚುನಾವಣೆಯ ಉಸ್ತುವಾರಿಯನ್ನ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಶೀಘ್ರದಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಚುನಾವಣೆ ಕೂಡ ನಡೆಯಲಿದೆ. ಈ ಒಂದು ಆಂತರಿಕ ಚುನಾವಣೆ ಇದೇ ಮೊದಲ ಬಾರಿ ನಡೀತಾ ಇರುವಂತದ್ದ ಅಥವಾ ಈ ಹಿಂದೆಯೂ ಕೂಡ ನಡೆದಿತ್ತ ಅಂತ ನೋಡೋದಾದ್ರೆ ಹೌದು, ಈ ಹಿಂದೆಯೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಚುನಾವಣೆಯನ್ನ ನಡೆಸಿತ್ತು. ಯಾಕಂದ್ರೆ ಈ ಒಂದು ರಾಜ್ಯಾಧ್ಯಕ್ಷರ ಪಟ್ಟ ಏನಿದೆಯೋ, ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆಯೋ, ಈ ಹಿಂದೆಯೂ ಕೂಡ ಸಾಕಷ್ಟು ಕಚ್ಚಾಟಗಳಾಗಿತ್ತಂತ. ಎಲ್ಲರ ಮಾಹಿತಿಯನ್ನ ಸಂಗ್ರಹ ಮಾಡಿ ಚುನಾವಣೆಯನ್ನ ನಡೆಸಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡ್ತಾ ಇದ್ರಂತೆ. ಸೊ ಹೀಗಾಗಿ ಹಿಂದೆ ಯಾರ್ಯಾರ ನಡುವೆ ಒಂದು ರಾಜ್ಯಾಧ್ಯಕ್ಷ ಚುನಾವಣೆ ನಡೆದಿತ್ತು, ಯಾರ್ಯಾರು ಸ್ಪರ್ಧೆ ಮಾಡಿದ್ರು, ಯಾರ್ಯಾರು ಜಯಶೀಲರಾಗಿದ್ರು ಅಂತ ನಾವು ನೋಡೋದಾದ್ರೆ ಯಡಿಯೂರಪ್ಪ ವರ್ಸಸ್ ಅನಂತ್ ಕುಮಾರ್. ಹೌದು, ಯಡಿಯೂರಪ್ಪನವರಿಗೆ ಪ್ರತಿಸ್ಪರ್ಧಿಯಾಗಿ ಅನಂತ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ರಂತೆ. ಅದರಲ್ಲಿ ನಾವು ನೋಡೋದಾದ್ರೆ ಯಡಿಯೂರಪ್ಪನವರು ಪ್ರಬಲ ಆಕಾಂಕ್ಷಿ. ಸೊ ಹೀಗಾಗಿ ಸಮುದಾಯವಾರು ನೋಡೋದಾದ್ರೆ ಯಡಿಯೂರಪ್ಪನವರೇ ಪ್ರಬಲ ಆಕಾಂಕ್ಷಿ ಆಗಿದ್ರಿಂದ ಯಡಿಯೂರಪ್ಪನವರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರಂತೆ. ಅದೇ ರೀತಿಯಾಗಿ ಈಶ್ವರಪ್ಪನವ್ರದ್ದು ನಾವು ನೋಡೋದಿದ್ರೆ ಈಶ್ವರಪ್ಪನವರು ರಾಜ್ಯಾಧ್ಯಕ್ಷರಾಗುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಚುನಾವಣೆಯನ್ನ ಹೈಕಮಾಂಡ್ ನಡೆಸಿತ್ತಂತೆ. ಆದ್ರೆ ಈಶ್ವರಪ್ಪನವರಿಗೆ ಪ್ರತಿಸ್ಪರ್ಧಿಯಾಗಿ ರಾಮಚಂದ್ರಗೌಡ ಅವರು ಸ್ಪರ್ಧೆ ಮಾಡಿದ್ರು. ಇವರಿಬ್ಬರ ಜಟಾಪಟಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಈಶ್ವರಪ್ಪನವರೇ. ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಬಸವರಾಜ ಪಾಟೀಲ್ ಸೇಡಂ ವರ್ಸಸ್ MR ತಂಗ. ಹೌದು, ಇವರಿಬ್ಬರ ನಡುವೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಬಸವರಾಜ ಪಾಟೀಲ್ ಸೇಡಂ ಅವರು. ಸೊ ಹೀಗಾಗಿ ಈ ಹಿಂದೆಯೂ ಕೂಡ ಇವರ 3 ಗುಂಪು ಏನಿದೆಯೋ, ಇವರ 3 ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಚುನಾವಣೆ ನಡೆದಿತ್ತು. ಆದ್ರೆ ಈ ಹಿಂದೆ ಯಾವ ರೀತಿಯಾಗಿತ್ತು ಅಂತ ನಾವು ನೋಡೋದಾದ್ರೆ, ಏನಾದ್ರೂ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ತು ಅಂದ್ರೆ ಅದನ್ನ ಯಾರು ಕೂಡ ಮರುಪ್ರಶ್ನೆ ಮಾಡ್ತಿರ್ಲಿಲ್ವಂತೆ. ಈಗ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವ್ರನ್ನ ನಾವು ನೋಡೋದ್ರೆ ಸಾಕಷ್ಟು ಕಚ್ಚಾಟಗಳಿತ್ತು. ಅಂದ್ರೆ ಒಳಗಡೆ ಸಾಕಷ್ಟು ರಣರಂಗ ನಡೀತಾ ಇದ್ರು ಕೂಡ ಹೈಕಮಾಂಡ್ ಯಾರನ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡುತ್ತಾ ಈ ಚುನಾವಣೆಯಲ್ಲಿ ಅವರೇ ಅಂತ ಒಪ್ಕೊಂಡು ಮಾಧ್ಯಮಗೋಷ್ಠಿಯನ್ನ, ಅಂದ್ರೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ರಂತೆ. ಅವ್ರದ್ದೇನೇ ಕಚ್ಚಾಟ, ಏನೇ ಒಳ ಬಡಿದಾಟ ಇದ್ರೂ ಕೂಡ ಅದೆಲ್ಲ ಪಕ್ಷದ ಸಂಘಟನೆಯ ವೇದಿಕೆಯಲ್ಲಿ ಮಾತ್ರ ಇರ್ತಿತ್ತಂತಾರೆ, ಬೀದಿಗೆ ಮಾತ್ರ ಇಳಿತಾ ಇರ್ಲಿಲ್ಲ. ಅಂದ್ರೆ ಅವಾಗ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ತೀರ್ಮಾನವೇ ಖಚಿತ ಅನ್ನುವಂತಹ ಕಾಲ ಇದ್ದಿದ್ದು. ಸೊ ಈಗ ಯತ್ನಾಳ್ ವರ್ಸಸ್ ವಿಜೇಂದ್ರ ನಾವು ನೋಡೋದಾದ್ರೆ ಕಳೆದ 1 ವರ್ಷದಿಂದಲೂ ಕೂಡ 1.5 ವರ್ಷದಿಂದಲೂ ಕೂಡ ಸಾಕಷ್ಟು ಬಡಬಡಿದಾಟ, ಕಚ್ಚಾಟ ಎಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಹಾಕ್ಬೇಕು ಅಂತಲೇ ಈಗ ಆಂತರಿಕ ಚುನಾವಣೆ ಎಲ್ಲ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಆಂತರಿಕ ಚುನಾವಣೆಯಿಂದ ಒಂದು ಬಡಬಡಿದಾಟ ಸ್ಟಾಪ್ ಆಗುತ್ತಾ, ಆಗಲ್ವಾ ಅಂತ ನಾವು ನೋಡೋದಾದ್ರೆ ಈಗಾಗಲೇ ಈ ಒಂದು ಬೀದಿ ರಂಪಾಟ ಆಗಿರೋದ್ರಿಂದ ಇವರಿಬ್ಬರ ಜಗಳ. ಇತ್ತ ವಿಜೇಂದ್ರ ಅವರ ಬಣ ಕೂಡ ಇದೆ, ಮಾಜಿ ಶಾಸಕರು, ಮಾಜಿ ಸಚಿವರೆಲ್ಲರ ವಿಜೇಂದ್ರ ಅವರ ಪರ ನಿಂತಿದ್ರೆ, ಇತ್ತ ಉತ್ತರ ಕರ್ನಾಟಕದ ಹಿಂದೂ ಹುಲಿಗಳು ಅಂತಾನೆ ಹೇಳ್ಬೋದು, ಇವರು ಕೂಡ ಇದೀಗ ಯತ್ನಾಳ್ ಪರವಾಗಿ ನಿಂತಿದ್ದಾರೆ. ಅಂದ್ರೆ ಇವರು ಒಂದು ಬಣ, ಯತ್ನಾಳ್ ಅವರ ಬಣ, ರೆಬಲ್ಸ್ ಟೀಮ್ ಅಂತ. ಸೊ ಹೀಗಾಗಿ ಏನಾದ್ರೂ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಅವ್ರನ್ನ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪರ್ಧೆ ಮಾಡಿದ್ರೆ, ಏನಾದ್ರೂ ರಾಜ್ಯಾಧ್ಯಕ್ಷರಾಗಿ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಮುಂದುವರೆಸಿದ್ರೆ ಇತ್ತ ಯತ್ನಾಳ್ ಅವರ ಬಣ ಅಂತೂ ಸುಮ್ಮನೆ ಕೂರೋಲ್ಲ. ಈಗಾಗಲೇ ಸಾಕಷ್ಟು ಹೋರಾಟ, ಪ್ರತಿಭಟನೆಗಳು, ಸಾಕಷ್ಟು ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಇದೆಲ್ಲದರಿಂದ. ಸೊ ಈಗಲೂ ಕೂಡ ಸುಮ್ಮನೆ ಕೂರಲ್ಲ. ಇತ್ತ ವಿಜೇಂದ್ರ ಅವ್ರನ್ನ ಮಾಡಿದ್ರು ಕಷ್ಟ, ಇತ್ತ ಹೋಗ್ಲಿ ಬಿಡಿ, ವಿಜೇಂದ್ರ ಅವರು ಈಗಾಗಲೇ ರಾಜ್ಯಾಧ್ಯಕ್ಷರಾಗಿ ಆಡಳಿತ ಮಾಡಿದ್ದಾರೆ. ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕೊಟ್ಬಿಡೋಣ ಅಂದ್ರೆ ಮಾಹಿತಿ ಸಂಗ್ರಹವನ್ನ ಶಾಸಕರಿಂದ, ಸಚಿವರಿಂದ, ಎಲ್ಲರಿಂದ ಕೂಡ ಮಾಹಿತಿ ಸಂಗ್ರಹವನ್ನ ಮಾಡಿ ಯತ್ನಾಳ್ ಅವ್ರನ್ನ ಏನಾದ್ರು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರು ಅಂದ್ರೆ
ಇಲ್ಲಿ ವಿಜಯೇಂದ್ರ ಅವರ ಬಣ ಮಾತ್ರ ಸುಮ್ಮನೆ ಕೂರಲ್ಲ. ಈಗಾಗಲೇ ಮಾಜಿ ಸಚಿವರು, ಮಾಜಿ ಶಾಸಕರು ವಿಜಯೇಂದ್ರ ಅವರ ಪರವಾಗಿ ನಿಂತಿರೋದ್ರಿಂದ ಅವರು ಕೂಡ ಸಾಕಷ್ಟು ಸ್ಟ್ರಾಂಗ್ ಇದ್ದಾರೆ. ಅವರು ಕೂಡ ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈ ಒಂದು ಆಂತರಿಕ ಚುನಾವಣೆಯ ನಂತರವೂ ಕೂಡ ಈ ಒಂದು ಬಣ ಬಡಿದಾಟ ಹೀಗೆ ಮುಂದುವರಿಯುತ್ತೆ. ಸೊ ಹೀಗಾಗಿ ಹೈಕಮಾಂಡ್ಗೆ ಈ ಒಂದು ಆಂತರಿಕ ಚುನಾವಣೆ 2025ರ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಮಾಡ್ತಾ ಇರುವಂತಹ ಈ ಒಂದು ಚುನಾವಣೆ ಬಹಳ ತಲೆನೋವಾಗಿ ಕಾಡ್ತಾ ಇದೆ. ಈ ಹಿಂದೆ ಅಂತೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿತ್ತು. ಆದ್ರೆ ಈ ಒಂದು ಬಣ ಬಡಿದಾಟ ಈಗಾಗ್ಲೇ ತಾರಕಕ್ಕೆ ಏರಿರೋದ್ರಿಂದ ಇತ್ತ ವಿಜೇಂದ್ರ ಅವರನ್ನ ಮಾಡಿದ್ರು ಕಷ್ಟ, ಇತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಮಾಡಿದ್ರು ಕಷ್ಟ. ಸೊ ಹೀಗಾಗಿ ಹೈಕಮಾಂಡ್ ಯಾವ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಈ ಒಂದು ಆಂತರಿಕ ಚುನಾವಣೆ ಮಾಡ್ತಾ ಇರೋದೇ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತ. ಆಂತರಿಕ ಚುನಾವಣೆಯ ನಂತರ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಅದೇ ರೀತಿಯಾಗಿ ಮುಂದುವರಿಯುತ್ತಾ? ಈಗಾಗಲೇ ನೇರ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ವಿಜಯೇಂದ್ರ ಹಾಗೆ ಯತ್ನಾಳ್ ಮುಂದಿನ ದಿನಗಳಲ್ಲಿ ಆಂತರಿಕ ಚುನಾವಣೆಯ ನಂತರ ಸೈಲೆಂಟ್ ಆಗ್ತಾರಾ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗ್ತಾರಾ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.